ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಚನ ಸಾಹಿತ್ಯ ಅಂದರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ತುಂಬ ವಿಶೇಷ ಸ್ಥಾನವನ್ನು ವಚನ ಸಾಹಿತ್ಯ ಹೊಂದಿದೆ. ವಚನಗಳಲ್ಲಿ ಧರ್ಮ, ನೀತಿ, ತತ್ವ, ಆಧ್ಯಾತ್ಮ, ಸಮಾಜ, ವಿಜ್ಞಾನ, ಮನೋವಿಜ್ಞಾನ, ರಾಜಕೀಯ ಹೀಗೆ ಪರಿಶುದ್ಧ ಜೀವನಕ್ಕೆ ಬೇಕಾದ ಎಲ್ಲ ಸಂಗತಿಗಳು ಕೂಡ ಈ ವಚನದಲ್ಲಿ ಅಡಗಿವೆ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ. ವಚನ ಹೀಗಿದೆ: ಜಪ ತಪ ನಿತ್ಯ ನೇಮವೆನಗುಪದೇಶ, ನಿಮ್ಮ ನಾಮವೆನಗೆ ತಂತ್ರ, ನಿಮ್ಮ ನಾಮವೆನಗೆ ಮಂತ್ರ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ನಾಮವೆನಗೆ ಕಾಮಧೇನು. ಜಪ ತಪ ನಿತ್ಯ ನೇಮವೆನಗುಪದೇಶ, ನಿಮ್ಮ ನಾಮವೆನಗೆ ತಂತ್ರ, ನಿಮ್ಮ ನಾಮವೆನಗೆ ಮಂತ್ರ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ನಾಮವೆನಗೆ ಕಾಮಧೇನು. ಅಂದರೆ ಇದರ ಅರ್ಥ ಎಷ್ಟು ಅದ್ಭುತವಾಗಿ ಬಸವಣ್ಣನವರು ನಮಗೆ ಈ ವಚನದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ. ಜಪ ತಪ ನಿತ್ಯ ನೇಮವೆನಗುಪದೇಶ ಅಂದರೆ ಶಿವನ ನಾಮಸ್ಮರಣೆ, ಶಿವನ ಜಪ ತಪ, ಶಿವನ ಮಂತ್ರ ಅನುಸಂಧಾನ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಒಂದು ಶಕ್ತಿ ಇರುತ್ತೆ. ಮಂತ್ರ ತಂತ್ರಗಳು ಬೇಕಿಲ್ಲ, ಅವು ಜಪ ತಪಾದಿಗಳು ನಮ್ಮ ಮಟ್ಟಿಗೆ ಗುರು ಪ್ರತಿಷ್ಠವಾಗಿರುವಂತಹದ್ದು. ಈ ಶಿವನಾಮ ಮಂತ್ರದೊಳಗೆ ಅಡಗಿವೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಪಂಚಾಕ್ಷರಿ ಷಡಾಕ್ಷರಿ ಎಲ್ಲ ಮಂತ್ರಗಳು ಶಿವ ಶಿವ ಅನ್ನುವಂತಹ ಒಂದು ಸಹಜ ಮಂತ್ರಗಳಾಗಿವೆ. ಆ ಸಹಜ ಮಂತ್ರಗಳು ಅತ್ಯಂತ ದೊಡ್ಡದಾಗಿರುವಂತಹ ಅತ್ಯಂತ ಮಹತ್ವವಾಗಿರುವಂತಹ ಸಾಧನಗಳನ್ನು ನಮಗೆ ತಿಳಿಸ್ಕೊಡ್ತವೆ. ಬೇಡಿದ್ದನ್ನು ಕೊಡುವಂತಹ ಒಂದು ಶಕ್ತಿ ಈ ಲಿಂಗದೇವನೊಳಗೆ, ಈ ಶಿವನಾಮ ಸ್ಮರಣೆಯೊಳಗೆ ಇದ್ದಾವೆ ಅಂತಹ ತಿಳ್ಕೊಂಡು ಬಸವಣ್ಣನವರು ಹೇಳ್ತಾರೆ. ಹಾಗಾಗಿ ನಿರಾಕಾರ ಆಗಿರುವ ಶಿವನ ನಾಮಸ್ಮರಣೆಯನ್ನು ಬಿಡಬೇಡಿ. ಎಲ್ಲವೂ ಕೂಡ ಶಿವನ ನಾಮಸ್ಮರಣೆಯಿಂದ, ಆ ಲಿಂಗದೇವನ ನಾಮಸ್ಮರಣೆಯಿಂದ, ಆ ಕೂಡಲ ಸಂಗಮ ದೇವನ ನಾಮಸ್ಮರಣೆಯಿಂದ ಸಾಧ್ಯ ಅಂತ ತಿಳ್ಕೊಂಡು ಬಸವಣ್ಣನವರು ಹೇಳ್ತಾರೆ. ಮಂತ್ರ ಯಾವುದು ಅದೇ ನನಗೆ ತಂತ್ರ ಯಾವುದು ಅದೇ. ನಾನು ಜಪವನ್ನು ಮಾಡ್ತೀನಿ, ನಾನು ತಪಸ್ಗೈತೀನಿ, ಶಿವನ ನಾಮವನ್ನು ಸ್ಮರಿಸುವಂತಹದ್ದು, ಶಿವ ಶಿವ ಅನ್ನುವಂಥದ್ದು. ಶಿವನ ಮಂತ್ರವನ್ನು ಜಪಿಸಿ ತಪಸ್ಸು ಕೂಡ ಮಾಡ್ತೀನಿ. ಈ ಮಂತ್ರದ ಅನುಸಂಧಾನವೇ ನನಗೆ ನಿತ್ಯ ನೇಮ ಐತಿ. ನಿತ್ಯ ನಾ ಮಾಡುವಂತಹ ನೇಮ ಅದು ಯಾವುದು ಅಂದರೆ ಆ ಕೂಡಲ ಸಂಗಮ ದೇವನ ಮಂತ್ರ. ಅದು ನನಗೆ ಜಪವೂ ಅದೇ. ಈ ಜಪವನ್ನು ನಾನು ನಿತ್ಯ ಮಾಡುವುದೇ ನನಗೆ ಅದೇ ತಪ. ಒಂದು ರೀತಿಯಿಂದ ತಪಸ್ಸು ಅದೇ. ಈ ತಪಸ್ಸಿನಿಂದ ನನ್ನೊಳಗೆ ಇರುವಂತಹ ಎಲ್ಲ ತಾಪಗಳು ಹರಣ ಆಗ್ತವೆ. ಎಲ್ಲ ತಾಪಗಳು ಕೂಡ ಹರಣ ಆಗ್ತವೆ. ಮತ್ತೆ ನನ್ನೊಳಗೆ ಇರುವಂತಹ ಆ ಅರಿವಿನ ಘರ್ಷಣೆ ಅಗತ್ಯ ಐತಿ. ಎಲ್ಲರೂ ಹೇಳ್ತಾ ಇರ್ತಾರೆ, 7 ಕೋಟಿ ಮಂತ್ರಗಳನ್ನು ನೀವು ಜಪಿಸಿರಿ, ನಿಮ್ಮ ಶರೀರವನ್ನು ದಂಡಿಸಿರಿ, ಉಗ್ರವಾದ ತಪಸ್ ಮಾಡಿ, ನಿತ್ಯ ಮಾಡುವಂತಹ ಕ್ರಿಯಾವಿಧಾನಗಳು, ಚಂದ್ರಾಯಣ ಆದಿ ಅಲ್ಲಿರುವಂತಹ ವ್ರತ ನಿಯಮಗಳು, ಈ ಎಲ್ಲ ಮಾಡೋದ್ರಿಂದ ಎಲ್ಲ ಫಲ ಸಿಗುತ್ತಲ್ಲ. ಅಷ್ಟೇ ಫಲವನ್ನು ಬಸವಣ್ಣನವರು ಆ ಕೂಡಲ ಸಂಗಮ ದೇವ ಲಿಂಗದೇವನ ನಿರಾಕಾರವಾಗಿರುವಂತಹ ಶಿವನ ಅಂತರದೊಳಗೆ ಅವರು ಕಾಣ್ತಾ ಇದ್ದಾರೆ. ಲಿಂಗದೇವನ ಕೂಡಲ ಸಂಗಮ ದೇವನ ನಾಮಸ್ಮರಣೆ ಮಾಡುವುದರಿಂದ ನನಗೆ ಎಲ್ಲ ಮಂತ್ರ ಹಾಗೂ ಸರ್ವಕಾರಕ ತಂತ್ರ ಕೂಡ ಆಗಿದೆ ಅಂತ ಬಸವಣ್ಣನವರು ಹೇಳ್ತಾರೆ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ನಾಮವೆನಗೆ ಕಾಮಧೇನು. ಕಾಮಧೇನುವಿನ ಕೆಲಸ ಏನಿದೆ ಅಂದರೆ ಬೇಡಿದ್ದನ್ನು ಕೊಡುವಂತಹದ್ದು, ಕೊಟ್ಟು ಬಿಡಬೇಕು ಅಂತ. ಹಾಗಾದರೆ ಕಾಮಧೇನುವನ್ನು ಹಾಗೆ ಬೇಡಿದ್ದನ್ನು, ಇಚ್ಛೆ ಪಟ್ಟಿದ್ದನ್ನು ಶಿವನಾಮಸ್ಮರಣೆಯಿಂದ ನಮಗೆ ಸಿಗುತ್ತೆ. ನಿರಾಕಾರ ಶಿವನ ನಾಮಸ್ಮರಣೆಯಿಂದ ನೀವು ಬಯಸಿದ್ದನ್ನು ಪಡೆಯಬಹುದು. ಅದು ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಎಂದಿಗೂ ಕೂಡ ಇದರೊಳಗೆ ಆ ವಿಶ್ವಾಸವನ್ನು ತೋರಿಸದಿರಿ. ಅದರೊಳಗೆ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಆ ಲಿಂಗದೇವನ ನಾಮಸ್ಮರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು. ತಪ ನಿತ್ಯ ನೇಮವೆನಗುಪದೇಶ, ನಿನ್ನ ನಾಮವೆನಗೆ ತಂತ್ರ, ನಿನ್ನ ನಾಮವೆನಗೆ ಮಂತ್ರ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ನಾಮವೆನಗೆ ಕಾಮಧೇನು. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.